ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ದಾಶಾಳ್ ಮಾತನಾಡಿ, ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿದ್ದು, ಐತಿಹಾಸಿಕ ವಸ್ತುಗಳ ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆಯ ಅನೇಕ ಪ್ರವಾಸಿ ತಾಣವಾಗಿದ್ದು, ಹೊರಗಿನ ಎಲ್ಲ ಜನರು ಇಲ್ಲಿಗೆ ಬರುವುದರಿಂದ ಈ ಐತಿಹಾಸಿಕ ನಗರದ ಜೊತೆಗೆ ನಡೆದಾಡುವ ದೇವರು ಎಂದು ಕರೆಯುವ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ಇಡಬೇಕೆನ್ನುವ ಆಗ್ರಹದೊಂದಿಗೆ ಜೈ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದರ ಜೊತೆಗೆ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರನ್ನು ಇಡಬೇಕು. ಅದೇ ರೀತಿ ನಗರದಲ್ಲಿ ಎಲ್ಲಾ ಪುತ್ಥಳಿಗಳ ರಿನಿವೇಶನ್ ಮಾಡಲಾಗಿದೆ. ಅದಕ್ಕೆ ಗಾಂಧಿ ವೃತ್ತವನ್ನು ಇಲ್ಲಿಯವರೆಗೂ ಯಾರೂ ಮಾಡಿಲ್ಲ, ಮಾಡಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವೊಂದೇನು ಮನವಿಯನ್ನು ಸಲ್ಲಿಸಿದ್ದೀವಿ, ಆ ಮನವಿಯ ವಿವರವನ್ನು ತಮ್ಮ ಮುಂದೆ ಹೇಳಲು ನಾನು ಇಚ್ಛೆಪಡ್ತೀನಿ. ಅಂದರೆ ವಿಜಯಪುರ ಒಂದು ಐತಿಹಾಸಿಕ ನಗರವಾಗಿದ್ದು, ಐತಿಹಾಸಿಕ ವಸ್ತು ಸಂಗ್ರಹಾಲಯದ ಜೊತೆಗೆ ಒಳ್ಳೊಳ್ಳೆ ಇವತ್ತು ಗೋಳ್ಗುಮ್ಮಟ ಆಗಿರ್ಬೋದು, ಇಬ್ರಾಹಿಂ ರೋಜಾ ಆಗಿರ್ಬೋದು, ಉಪ್ಲಿ ಬರ್ಜ್ ಆಗಿರ್ಬೋದು, ಇಂಥ ಅನೇಕ ಪ್ರವಾಸಿ ತಾಣವಾಗಿದ್ದು, ಆಮೇಲೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಇಲ್ಲಿ ಹೊರಗಿನ ಎಲ್ಲ ಜನರು ವಿಜಯಪುರಕ್ಕೆ ಬರೋದ್ರಿಂದ ನಮಗೊಂದು ಹೆಮ್ಮೆಯ ವಿಚಾರ ಏನಪ್ಪ ಅಂದ್ರೆ, ಈ ಐತಿಹಾಸಿಕ ನಗರದ ಜೊತೆ ಇವತ್ತು ನಡೆದಾಡುವ ದೇವರು ಅಂತೇಳಿ ನಾವು ಏನು ಕರಿತೀವಿ, ಜ್ಞಾನ ಯೋಗಾಶ್ರಮದ ಶ್ರೀ 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 ಸಿದ್ದೇಶ್ವರ ಶ್ರೀಗಳ ಒಂದು ಹೆಸರನ್ನು ಇವತ್ತು ನಮ್ಮ ರೈಲ್ವೆ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದರ ಜೊತೆಗೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬಸವೇಶ್ವರರ ಹೆಸರನ್ನು ಕೂಡ ಇಡಬೇಕು. ಯಾಕಂತ ಕೇಳಿದ್ರೆ, ಬಸವನಾಡು ಅಧ್ಯಕ್ಷನ ಕರೆಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಅವರು ಸ್ವಂತ ಹುಟ್ಟಿರುವಂಥ ಸ್ಥಳ ವಿಜಯಪುರ ಜಿಲ್ಲೆಯೊಳಗೆ ಇದೆ. ಆದ ಕಾರಣಕ್ಕೆ ನಾವು ಬಸವೇಶ್ವರರ ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಏನಪ್ಪ ಅಂದ್ರೆ, ಈಗ ನಾವು ಎಲ್ಲ ಮಹಾತ್ಮರ ಹಾಗೂ ಸಾಧಕರ ಸಂತರ ಒಂದು ಪುತ್ಥಳಿಗಳ ಅನಾವರಣವನ್ನು ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ. ಅವು ಎಲ್ಲವೂ ರಿನಿವೇಶನ್ ಆಗಿವೆ. ಹೆಂಗಾಗಿದೆ ಅಂದರೆ, ತಮ್ಮ ಜಾತಿಗಳನ್ನ ನೋಡ್ಕೊಂಡು ಇವತ್ತು ನಾವು ಲಿಂಗಾಯತರು ಎಲ್ಲರೂ ಕೂಡ ಏನು ಮಾಡಿದ್ದೀವಿ, ಬಸವೇಶ್ವರ ವೃತ್ತವನ್ನು ರಿನಿವೇಶನ್ ಮಾಡಿಸಿದ್ವಿ. ನಂತರ ಶಿವಾಜಿ ವೃತ್ತವನ್ನು ಎಲ್ಲರೂ ಮರಾಠ ಸಮಾಜದವರು ಎಲ್ಲರೂ ಸೇರಿ ಅದನ್ನು ಮಾಡ್ಬೇಕಂತ ಒತ್ತಾಯ ಮಾಡಿದ್ದೀವಿ. ಆಮೇಲೆ ಅಂಬೇಡ್ಕರ್ ಪುತ್ಥಳಿ 2 ಸಲ ರಿನ್ಯೂವಲ್ ಆಯಿತು. ಆದದ್ದು ನಮ್ಮದು ಒಳ್ಳೆಯದೇ. ಅದ್ರ ಜೊತೆಗೆ ಇವತ್ತು ಸ್ವತಂತ್ರ ಸಿಕ್ಕ ನಂತರ ಏನು ನಿರ್ಮಾಣ ಆಗೈತಿ ಗಾಂಧಿ ಪುತ್ಥಳ, ಅದಕ್ಕೆ 2 ಕೈ ಇಲ್ಲ, ಒಂದು ಸಿಮೆಂಟ್ ಪುತ್ಥಳ ಐತಿ. ಅದು ಇನ್ನೂವರೆಗೆ ಯಾರು ಅದನ್ನು ರಿನೋವೇಷನ್ ಮಾಡಬೇಕು, ನಗರವನ್ನು ಸುಂದರವಾಗಿ ಮಾಡಬೇಕು, ಗಾಂಧಿ ವೃತ್ತವನ್ನು ಒಂದು ಸುಂದರವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಯಾರೂ ಮಾಡಿಲ್ಲ. ಇವತ್ತು ಈ ಎಲ್ಲ ವಿಚಾರಗಳನ್ನು ನಾವು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀವಪ್ಪ ಅಂದ್ರೆ, ಐತಿಹಾಸಿಕ ನಗರ ಸುಂದರವಾಗಬೇಕು, ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು, ಮತ್ತು ಇನ್ನೊಂದು, ನಮ್ಮದಿಲ್ಲಿ ಕಿತ್ತೂರು ಚೆನ್ನಮ್ಮ ರಂಗಮಂದಿರ ಇತ್ತು, ತಾವೆಲ್ಲರೂ ನಾಟಕ ನೋಡಿರ್ಬೋದು. ಆ ನಾಟಕ ರಂಗಮಂದಿರ ಈಗ ಅದು ಗಪ್ಪಾಗಿಬಿಟ್ಟது. ಅದೇನು ಸರ್ಕಾರದ ಆಸ್ತಿ ಇತ್ತೋ ಅಥವಾ ಏನು ಖಾಸಗಿ ಆಸ್ತಿ ಇತ್ತೋ ಅದು ಗೊತ್ತಿಲ್ಲ. ಆದ್ರೆ ಚೆನ್ನಮ್ಮ ರಂಗಮಂದಿರ ಅಂತಕ್ಕಂಥದ್ದು ಅಲ್ಲೇ ಇವತ್ತು ಸರ್ಕಾರ ಮುತುವರ್ಜಿ ವಹಿಸಿ ಆ ರಂಗಮಂದಿರವನ್ನು ರಿನಿವೇಶನ್ ಮಾಡಿ ಈ ಸಾಮಾಜಿಕ ಮತ್ತು ರಂಗಕರ್ಮಿಗಳಿಗೆ ಒಂದು ಅನುಕೂಲವಾಗಲಿ, ಅವರು ನಾಟಕವನ್ನು ಮಾಡಿ ಅವ್ರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಬಡವರು ಇರ್ತಾರೆ, ಬಡ ಕಲಾವಿದರಿಗೆ ಸಹಿತ ಅದು ಸರ್ಕಾರದಿಂದ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ರಂಗಮಂದಿರವನ್ನು ಕೂಡ ಇವತ್ತು ರಿನಿವೇಶನ್ ಮಾಡಿ ಆ ಕಲಾವಿದರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಸರ್ಕಾರದ ಮುಂದಿಟ್ಟೇವೆ. ಈ ಒಂದು ಎಲ್ಲ ವಿಚಾರಕ್ಕೆ ಅಕಸ್ಮಾತ್ ಸರ್ಕಾರ ಮಾಡದೇ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ಹೋರಾಟದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶನೂ ನಾವು ಇವತ್ತೇ ತಿಳಿಸಾಕತ್ತೀವಿ. ಒಂದು ತಿಂಗಳೊಳಗೆ ನಮಗೆ ಬರಬೇಕು. ಒಂದು ತಿಂಗಳದಾಗ ನಾವು ಏನು ಇವತ್ತು ಮನವಿ ಕೊಟ್ಟಿದ್ದೀವಿ, ಒಂದು ತಿಂಗಳೊಳಗಾಗಿ ಅವರು ನಮಗೆ ಉತ್ತರ ಕೊಡಬೇಕು. ಮಾಡ್ತೀವಿ ಅಥವಾ ಮಾಡಂಗಿಲ್ಲ. ಅವು ಮಾಡ್ತೀವಿ ಮಾಡಂಗಿಲ್ಲ ಅಲ್ಲ, ಅವು ಮಾಡಲೇಬೇಕು. ಮಾಡದೇ ಇದ್ದರೆ ನಾವು ಸತ್ಯಾಗ್ರಹ ಮಾಡೋದು ಖಂಡಿತ. ಈ ವಿಚಾರದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ
ತಿಳಿಸ್ತೀವಿ. ಈ ವಿಚಾರಕ್ಕೆ ನಾವು ಸಾರ್ವಜನಿಕರು ಬರೀ ಜಯ ಕರ್ನಾಟಕ ಸಂಘಟನೆ ಒಂದೇ ಅಲ್ಲ, ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಇನ್ನು ಉಳಿದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಎಲ್ಲರೂ ಸೇರಿ ಇವತ್ತು ಈ ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಒದಗಬಹುದು. ಇದು ವಿಜಯಪುರ ಜಿಲ್ಲೆಗೆ ಒಂದು ಮುಖ್ಯ ವಿಷಯವಾಗಿರೋದ್ರಿಂದ ಇದನ್ನು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಇದು ಸರ್ಕಾರಕ್ಕೆ ಮುಟ್ಟು ಹಂಗೆ ನಾನು ತಮ್ಮಲ್ಲಿ ತಿಳ್ಕೊಳ್ತಾ ಇದ್ದೀನಿ. ಕನ್ನಡ ನಾಮಫಲಕ ಆದೇಶಕ್ಕೆ ಈಗ ಅವ್ರು ಎಲ್ಲರೂ ತಲೆ ಬಾಗಲೇಬೇಕಲ್ಲ, ಎಲ್ಲರೂ ಮಾಡ್ಬೇಕು ಅದನ್ನು. ಹೋರಾಟಿಗೆ ಹೆಚ್ಚು ಕಡಿಮೆ ಎಲ್ಲಿ ನೋಡಿದ್ರು ಕನ್ನಡ ನಾಮಫಲಕಗಳು ಕಾಣಿಸ್ಲಾಕತ್ತೇವ. ಮತ್ತು ನಾವು ಎಲ್ಲಿ ಇನ್ನತನ ಬಿಜಾಪುರದೊಳಗೆ ಹಿಂಗೆ ಕಾಣಿಸಿದ್ರೆ ಮಾತ್ರ ಅದ್ರ ಕುರಿತಾದ ನಾವು ಹೋರಾಟ ಮಾಡೇ ಮಾಡ್ತೀವಿ, 100ಕ್ಕೆ 100 ಇದು. ಯಾಕೆ ಕನ್ನಡ ಪರ ಸಂಘಟನೆಗಳು ಅದು ಕರ್ನಾಟಕದಲ್ಲಿ ಆ ನಾಮಫಲಕಗಳ ಕುರಿತಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ, ಇದು ಮಾತ್ರ ಸತ್ಯ. ಅವ್ರು ಹಾಕದಿದ್ರೆ ಅಕಸ್ಮಾತ್ ಇನ್ನು ತಿದ್ದುಕೊಳ್ಳೋರು ತಿದ್ದುಕೊಳ್ಳಿ, ಈಗ ತಾವೇನು ಕೇಳಿರಿ ಆ ಪ್ರಶ್ನೆಗೆ ಅವ್ರು ತಿದ್ದುಕೊಳ್ಳೋರು ಇದ್ರಂದ್ರೆ ತಿದ್ದುಕೊಳ್ಳಿ. ಮುಂದಿನ ಹೋರಾಟಗಳು ಮಾತ್ರ ಕನ್ನಡ ಫಲಕಗಳು ಕಂಪಲ್ಸರಿ. ಇವತ್ತು ಯಾವ್ದು ಹೋಟೆಲ್ಗಳಿರಲಿ, ಆಫೀಸ್ಗಳಿರಲಿ, ಅಥವಾ ಯಾವುದೇ ಒಂದು ಬ್ಯಾಂಕ್ಗಳಿರಲಿ, ಅಲ್ಲಿ ಕನ್ನಡದ ಫಲಕಗಳೇ ಮುಖ್ಯವಾಗಿ ರಾರಾಜಿಸಬೇಕು. ಆದರೆ ಭಾಷಾವಾರು ಪ್ರಾಂತ್ಯದಿಂದ ಇಲ್ಲಿ ಎಲ್ಲ ಹೊರಗಿನ ದೇಶದ ಒಂದು ಜನ ಬರೋದ್ರಿಂದ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಸಣ್ಣ ಪ್ರಮಾಣದ ಇಂಗ್ಲೀಷ್ ಆಗಲಿ ಅವ್ರವ್ರ ಭಾಷೆದಾಗಲಿ ಹಾಕೋಬಹುದು, ಏನು ಪ್ರಶ್ನೆ ಇಲ್ಲ. 2022ರಾಗ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಕೊಟ್ಟ ಮುಖಾಂತರ ಈಗ ಮಂದಿ ಬಾಯಿಲೆ ನಮಗೆ ಕೇಳಿಸಿ ಬರ್ಲಾಕತೈತಿ. ಏನಪ್ಪ ಅಂದ್ರೆ ಇದ್ರೊಳಗೆ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬಸವೇಶ್ವರರ ಹೆಸರೇ ಇಡ್ತಾರ ಅಂತಕ್ಕಂಥದ್ದು ಈಗಾಗಲೇ ಸ್ವಲ್ಪ ಗಮನಕ್ಕೆ ಬಂದಿದೆ. ಬಟ್ ಅದು ಅಥೆಂಟಿಕ್ ಆಗಿ ಏನೋ ನಮಗೇನು ಗೊತ್ತಾಗಿಲ್ಲ. ಆದ್ರೆ ನಾವು 2022ರಾಗ ಇದ್ರ ಹೋರಾಟ ಮುಖಾಂತರ ತಾವೇ ಇದನ್ನು ಸುದ್ದಿನೂ ಪ್ರಕಟ ಮಾಡಿದ್ರಿ. ಅವಾಗ ನಮ್ಮ ಹತ್ರ ಇದೆ ಇದು. ಏನು ಹೋರಾಟ ಮಾಡ್ಬೇಕನ್ನ ಇಲ್ಲ ನಿರಂತರ ಹೋರಾಟ ಇವತ್ತಿನಿಂದ ಪ್ರಾರಂಭ. ಇದು ಅವ್ರಿಗೆ 1 ತಿಂಗಳು ಗಡುವು ಕೊಟ್ಟಿವು. 1 ತಿಂಗಳು ಗಡುವು, ಅದ್ರೊಳಗೆ ಅವ್ರು ಏನಾದರೂ ಮಾಡದೇ ಇದ್ರೆ ನಾವು ಅದೇ ಆವರಣದೊಳಗನ ಧರಣಿ ಸತ್ಯಾಗ್ರಹ ಕೂಡೋದು ಗಚ್ಚು. ಇದು ಇಡೀ ಎಲ್ಲ ಜಿಲ್ಲಾದವ್ರು ಸೇರಿ ತಾಲೂಕಾ ಜಿಲ್ಲಾ ಗ್ರಾಮ ಘಟಕಗಳು ಎಲ್ಲರೂ ಸೇರಿಸಿಂದ ಇದನ್ನು ಮೀಟಿಂಗ್ ಮಾಡಿ ನಾವು ಇವತ್ತು ಈ ಒಂದು ಪ್ರಕರಣವನ್ನು ಕೈ ತಗೊಂಡಿವಿ. ಮಹಾನಗರ ಪಾಲಿಕೆ ಮೇಯರ್ ನಾವು ಖುದ್ದಾಗಿ ಕೊಟ್ಟಿಲ್ಲ. ಆದ್ರೆ ಇವತ್ತು DC ಅವ್ರಿಗೆ ಏನು ತಿಳಿಸಿವಪ್ಪ ಅಂದ್ರೆ ಮನವಿ ಒಳಗೆ ತಿಳಿಸಿವ್, ನಾವು ತೆಳಗೆ ಬರ್ದೇವೆ. ಅಲ್ಲಿ ಪ್ರಧಾನಮಂತ್ರಿವರೆಗೂ ಇದು ಹೋಗ್ಬೇಕು. ಇಲ್ಲಷ್ಟೇ ಅತ್ತಲ್ಲ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಆಮೇಲೆ ಮುನ್ಸಿಪಾಲಿಟಿ ಅವರಿಗೆ ನಿಮ್ಮ DC ಅವ್ರ ಮುಖಾಂತರನೇ ಈ ಲೆಟರ್ ಸಂದಾಯ ಆಗ್ಬೇಕು. ಮಹಾನಗರ ಪಾಲಿಕೆ ಸಚಿವರು ಇಲ್ಲ, ಇನ್ನು ಅವ್ರ ಗಮನಕ್ಕೆ ನಾವು ತಂದಿಲ್ಲ. ಆದ್ರೆ 2022ರಾಗ ಅವ್ರ ಗಮನಕ್ಕೆ ತಂದಿದ್ದೆವು. ಅವ್ರು ಮಾಡ್ರಿ ಅಂತ ಹೇಳಿದ್ರು ಅವಾಗ. ಅದ್ರ ಮುಂದೆ ಅವರು ಏನೂ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಅನ್ನೋದಕ್ಕಿಂತ 2 ವರ್ಷ ಡಿಲೇ ಆಗ್ತದೆ. ಆದ್ರೆ ಈಗ ನೀವೇನು ಕೇಳಿದ ಪ್ರಶ್ನೆಗೆ ನಾನು ಹೇಳಕತ್ತೀನಿ, ಇದು ಕಂಟಿನ್ಯೂ, ಇವತ್ತಿನಿಂದ ಇದು ಪ್ರಾರಂಭ. ಮುಂದಿನ ದಿನ ನಾವು ಉಗ್ರ ಹೋರಾಟಕ್ಕೂ ತಯಾರಿದೀವಿ, ಧರಣಿ ಸತ್ಯಾಗ್ರಹಕ್ಕೂ ತಯಾರಿದೀವಿ. ಯಾಕೆ ಇನ್ನ ಉದ್ಘಾಟನೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಏನು ಬಿಜೆಪಿ ಮಾಡಿದ್ರೆ ಉದ್ಘಾಟನೆ ಮಾಡ್ತಾ ಇಲ್ಲ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಅದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಂಗಿಲ್ಲ. ಯಾಕಂದ್ರೆ ನಾವು ಸರ್ಕಾರದೊಳಗೆ ಕೆಲಸ ಮಾಡ್ತಾರೆ, ಎಲ್ಲ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಿರ್ತೀವಿ. ಇದನ್ನು ನಾವು ತಾವು ಕೇಳ್ಕೊಂಡು ಹೇಳಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಮಾಹಿತಿ ಹಾಕಿನ ಪ್ರಕಾರ ಇವತ್ತು ಜಿಲ್ಲಾ ಆಡಳಿತಕ್ಕಾಗಲಿ ಅಥವಾ ಸರ್ಕಾರಕ್ಕಾಗಲಿ ಪತ್ರ ಬರೋದಕ್ಕೆ ನಾವು ಅದ್ರ ಬಗ್ಗೆ ತಮಗೆ ನಾವು ತಿಳುವಳಿಕೆ ಕೊಡ್ತೀವಿ. ಗೋವಿಂದ ಕಾರಜೋಳ ತೊಗೊಂಡಿದ್ರು ಇರ್ಬಿಟ್ಟು ಅವರು ಏನ್ ಹೇಳಿದ್ರು, 2 ವರ್ಷದಲ್ಲಿ ನೀವು ಉಳಿಸ್ಕೊಡ್ತೀವಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ನಂತರ 2 ವರ್ಷ ಹೋಯ್ತು, ಅವ್ರ ಗೌರ್ಮೆಂಟ್ ಹೋಯ್ತು, ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ವರ್ಷದ ಹೆಚ್ಚು ಇನ್ನ ಇರ್ಬಿಟ್ಟು ಇದ್ರ ಬಗ್ಗೆ ಒಮ್ಮೆ MB ಪಾಟೀಲ್ರ ಜೊತೆ ನಾವು ಕುರಿತು ಚರ್ಚೆ ಮಾಡಿದ್ವಿ ಒಂದ್ಸಲ. ಯಾವಾಗ ಅಂದ್ರೆ ಖಾಸಗಿಯಾಗಿ ಚರ್ಚೆ ಮಾಡಿದೆವು. ನಮ್ದು ಏರ್ಪೋರ್ಟ್ ಯಾವಾಗ ಸ್ಟಾರ್ಟ್ ಆಕತ್ರಿ ಮತ್ತು ನಾವು ವಿಮಾನದೊಳಗೆ ಹೋಗ್ಬೇಕು ಅನ್ಸಾಕತೈತಿ ತಂದೆವು. ಅವಾಗಂದ್ರೆ ತಕ್ಷಣ ನಾನೇ ಅದನ್ನು ಓಪನಿಂಗ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ
ಸುಮಾರು 1 ತಿಂಗಳು 2 ತಿಂಗಳು ಆತು. ಈಗ 2 ತಿಂಗಳ ಹಿಂದೆ ಚರ್ಚೆ ಮಾಡಿದಾಗ ಹೇಳ್ಯಾರ. ಮೊನ್ನೆ ರಮೇಶ್ ಜಿಗಜಿಣಗಿ ಹೇಳ್ಯಾರ ನಮ್ಮ ಕೇಂದ್ರದಿಂದ ಏನಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ನಿಂತಿದ್ದಾರೆ. ಹೌದು ರಾಜ್ಯ ಸರ್ಕಾರ ಯಾಕೆ ಲೇಟ್ ಆಗ್ತದೆ? ಡೀಲ್ ಆಗ್ತಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ರಾಜ್ಯ ಸರ್ಕಾರದವರು ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದು ಎಂ ಬಿ ಪಾಟೀಲ್ ಸಾಹೇಬ್ರಾದ್ರು ಹೇಳ್ಯಾರ. ಮನವಿ ಏನು ಕೊಟ್ಟಿಲ್ಲ, ಖಾಸಗಿಯಾಗಿ ನಾವು ಸುಮ್ಮನೆ ಕೂತ್ ಕ್ಯಾಶುವಲ್ ಆಗಿ ಚರ್ಚೆ ಮಾಡುವಾಗ ಅವ್ರು ನನ್ನ ಕೈಯಿಂದನೇ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ನಗರ ಶಾಸಕರು ಇದರ ಬಗ್ಗೆ ಸಾಕಷ್ಟು ಗುಣ ಎತ್ತಿದ್ರು ಅವರು. ಹಾಂ ಉದ್ಘಾಟನೆ ಹೌದು. ಈಗಂತೂ ಅವರು ಗಪ್ಪಾಗ್ಬಿಟ್ಟಾರ. ಅವ್ರಿಗೆ ನೀವು ಭೇಟಿಯಾಗಿದ್ರ ಬಗ್ಗೆ ಇಲ್ಲ, ಅವ್ರಿಗೆ ನಾವು ಇನ್ನೂ ತನಕ ಭೇಟಿಯಾಗಿಲ್ಲ ರೀ. ಆದ್ರೆ ಒಂದು ಧನ್ಯವಾದಗಳನ್ನ ಹೇಳಬೇಕಪ್ಪ ಅಂದ್ರೆ ಇವತ್ತು ನಗರ ಶಾಸಕರು ನಮ್ಮಲ್ಲಿ ಒಂದು ಸಣ್ಣದ ವಿಮಾನ ನಿಲ್ದಾಣ ಆಗಿತ್ತು. ಅವ್ರು ಹೇಳಿದ್ರು ಅದನ್ನು ಕಟ್ಟೋ ಡೆಬ್ಬಿ ನಾವ್ದಿಗಾನ ಡೆಬ್ಬಿಗತಿ ಅಧ್ಯಕ್ಷ ನಾನು ಒಂದು ಮಾತು ಹೇಳಿದ್ರು ಅವರು. ಅಂಥದ್ದು ಬೇಡ, ಒಂದು ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಇಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ತಳ್ಕೊಂಡು ಅವ್ರು ಅದನ್ನು ಮಾಡಿದ್ರು. ಅವರಿಗೂ ಕೂಡ ನಾವು ಇಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ. ಸರ್, ಈಗ ಈ ಪ್ರಮುಖ 4 ಬೇಡಿಕೆಗಳು ಅವರಿಗೆ, ಈ 4 ಬೇಡಿಕೆಗಳಿಗೆ ಬೇರೆ ಸಂಘಟನೆಗಳು ಯಾವಾಗ ನಿಮಗೆ ಸಪೋರ್ಟ್ ಮಾಡಬೇಕು? ಇನ್ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಸರ್. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಬೇಡಿಕೆ ಇಟ್ಟೇವು. ಮಹಾತ್ಮ ಗಾಂಧೀಜಿ ಅವರ ಮೂರ್ತಿ ಬದಲಾವಣೆ ಆಗ್ತೈತೆ ಅನ್ನೋದು ನಿರೀಕ್ಷೆ ಐತೆ 100%. ಯಾಕಾಗಲ್ಲ ಅಲ್ಲ ಸರ್, ನೀವು ಯಾಕಾಗಲ್ಲ ಹೇಳ್ರಿ? ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇಟ್ರಿ, ವಿಮಾನ ನಿಲ್ದಾಣ ಕೆಂಪೇಗೌಡ ಇಟ್ರಿ, ನಾವೇನು ಕೇಳಿಲ್ಲ. ನಾಡಪ್ರಭು ಅವ್ರು ಕರ್ನಾಟಕಕ್ಕೆ ಕೊಡುಗೆ ಅವ್ರದ್ದು ಇಟ್ರಿ. ಮತ್ತೆ ನೀವು ಸಾಂಸ್ಕೃತಿಕ ನಾಯಕ ಬಸವಣ್ಣಂದು ಇಡಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ನಿಮ್ದು ಮಹಾತ್ಮ ಗಾಂಧಿ ಪುತ್ಳಿ ಕಾಣಲ್ಲ. ನಗರ ಶಾಸಕರು ಭಾಳ ಮಾತಾಡ್ತೀರಿ, ಇಂಟ್ರೆಸ್ಟೆಡ್ ಇದ್ದೀರಿ. ಬಿಜಾಪುರ ಹಂಗೆ ಮಾಡ್ತೀನಿ, ಸಿಂಗಾಪುರ್ ಮಾಡ್ತೀನಿ ಅಂತೀರಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಭಿವೃದ್ಧಿ ಅಧಿಕಾರಿ ಇದ್ದೀರಿ. ನೀವು ಯಾಕೆ ಮಾಡ್ತಾ ಇಲ್ಲ? ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ? ಮತ್ತು ಇದು ಸೌತ್ ನಾರ್ತ್ ಡಿಫ್ರೆನ್ಸ್ ತೋರ್ಸ್ಲಾಕತ್ತದಲ್ಲ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೌದಲ್ಲ, ಸರ್ಕಾರನ ಘೋಷಣೆ ಮಾಡೋದಿಲ್ಲ. ಮತ್ತು ಬಸವಣ್ಣವ್ರ ನಾಣ್ಯಾಗ ಬಸವಣ್ಣನ ಹೆಸರು ಇಡಾಕ ನೀವು ಯಾಕೆ ಹಿಂದೆ ಮುಂದೆ ನೋಡ್ತೀರಿ? ಸರ್, ಖಂಡಿತ ಹೇಳ್ತೀವಿ. ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗೆ 1 ತಿಂಗಳು ಬಿಟ್ಟಿಂದ ಅವರು ಇದಕ್ಕೆ ಏನೇ ಸ್ಪಂದಿಸದೆ ಹೋದಲ್ಲೇ ಧರಣಿ ಸತ್ಯಾಗ್ರಹ, ಆ ನಂತರ ಉಪ ಸತ್ಯಾಗ್ರಹ, ಆ ನಂತರ ಸಚಿವರ ಮನೆ ಗೆರವು, ಆ ನಂತರ ಬಿಜಾಪುರ ಸಿಟಿಗೆ ಬಂದು ಇದಕ್ಕೆ ರೈತ ಸಂಘ, ಕಸಾಪ, ಮಾಜಿ ಸೈನಿಕರ ಸಂಘ, ವ್ಯಾಪಾರೋದ್ಯಮ, ವಕೀಲರ ಸಂಘ, ಡಾಕ್ಟರ್ ಅಸೋಸಿಯೇಷನ್, ಬಿಜಾಪುರ ಎಲ್ಲ ನಾಗರಿಕರು, ಮಹಿಳಾ ಸಂಘಟನೆಗಳನ್ನು ತಗೊಂಡು ಇದನ್ನು ಯುದ್ಧದೊಳಗೆ ಗೆಲ್ತೀವಿ. 100% ನ್ಯಾಯಯುತ ಅದ ಅಲ್ರಿ. ನಡೆದಾಡುವ ಶ್ರೀಗಳ ಬಗ್ಗೆ, ಸಿದ್ದೇಶ್ವರಪ್ಪರ ಬಗ್ಗೆ ಭಾಳ ಮಾತಾಡ್ತೀರಿ. ಶಾಸಕರು ಅವ್ರಲಿಂದಾನೆ ನೀವು ಆರಿಸಿ ಬರ್ತೀರಿ, ಮತ್ತು ನೀವು ಅವ್ರದ್ದು ಯಾಕೆ ಹೆಸರು ಇಡತಾ ಇಲ್ಲ? ಈಗ ನಿನ್ನೆನೆ ಅದು ಚುಂಚನಗೂರು ಅಜ್ಜಾರದು ಹೆಸರನ್ನ ನಾಮಕರಣ ಮಾಡ್ತೀನಿ ಅಂತ ತಾವೆಲ್ಲ ಮೀಡಿಯಾದಾಗ ನೋಡಿರ್ಬೋದು. ವಿ ಸೋಮಣ್ಣವ್ರು ಹೇಳಿದ್ರು. ಈಗ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಕಮಿಟಿಯವರು ವಿ ಸೋಮಣ್ಣವ್ರಿಗೆ ಈ ವಾರದಾಗ ನಾವು ಭೇಟಿ ಆಗ್ತೀವಿ. ಈ ಸಂಸದರಿಗೆ ನೀವು ಹೇಳಿದ್ರಲ್ಲಿ ಯಾಕೆ ಲೇಟ್ ಅಂತ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ, ಅದು ಲೇಟ್ ಆಗತ್ತೆ. ನಾವು 2022ರಾಗೂ ಅಧ್ಯಕ್ಷರು ನಾವೆಲ್ಲ ಕೂಡಿ ಶೀಘ್ರದಲ್ಲೇ ವಿಮಾನ ನಿಲ್ದಾಣ ಓಪನ್ ಮಾಡೋಂಥ ಹೋರಾಟನೂ ನಾವು ಮಾಡೀವಿ ಸರ್. ಈ ಮೇಲ್ ಸೇತುವೆ ಲೇಟ್ ಆಯ್ತಲ್ಲ, ಅವಾಗೂ ನಾವು ಜಯ ಸಂಘ, ಕರ್ನಾಟಕ ಸಂಘಟನೆ ನಿಂಬಲ್ಲಿ ನೀವೇ ಸುದ್ದಿ ಮಾಡಿರೋದು, ನಾವು ಮನವಿ ಕೊಟ್ಟಿವಿ. ಅದನ್ನು ನೀವು ಶೀಘ್ರದಲ್ಲೇ ಮಾಡಿ ಕುಂಟನೆ ಅಲ್ರಿ. ಮಂಡ್ಯದ ಹೋಗಿದ್ದೆ ನಾನು ಮೊನ್ನೆ. ಮಂಡ್ಯದಾಗ 10 ಫ್ಲೈಓವರ್ ಅದಾವ. ಬಿಜಾಪುರದಾಗ 1 ಫ್ಲೈಓವರ್ 50 ವರ್ಷ ಸ್ವಾತಂತ್ರ್ಯ ಸಿಕ್ಕಿಂದ 1 ಫ್ಲೈಓವರ್ ಆಗ್ಯದ. ಇನ್ನೂ 4 ಅವಶ್ಯಕತೆ ಅದಾವ ಸರ್. ಮುಂದಿನ ದಿನದಾಗ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ 4 ಫ್ಲೈಓವರ್ ಗಾಂಧಿ ಚೌಕದೊಳಗೆ ನಿಮ್ಗೆ ಹೇಳ್ತೀನಿ ನಾನು. ಎಲ್ಲ ಬೆಂಗಳೂರಾಗ ಸಣ್ಣ ಗಲ್ಲಿ ಒಳಗೆ ಲಿಫ್ಟ್ ಫ್ಲೈಓವರ್ ಮಾಡಿರಿ. ನಮ್ದು ಯಾಕೆ ಮಾಡ್ತಾಯಿಲ್ಲ? ಮ್ಯಾನುವಲ್ ಮಾಡಿರಿ. ನಾವು ಬಿಸಿಲು, ನಮ್ಮ ಜನ ಬಿಸಿಲೊಳಗೆ ಏರ್ ಹೋಗ್ಲಕ್ಕಾಗಲ್ಲ. ಅವ್ರು ಕಾನೂನು ಕ್ರಮ ಕೈಗೊಂಡು ಅಡ್ಡ ದಾರಿಗೆ ರಸ್ತೆ ದಾಟೋ ಪ್ರಯತ್ನ ಮಾಡ್ತಾರೆ. ಅವಾಗ ಅಪಘಾತಗಳಾಗ್ತವು. ನೀವು ಈ ಕಡೆ ಲಿಫ್ಟ್ ಇಡ್ರಿ, ಆರಾಮ್ ಹೋಗ್ತಾನೆ ಮನುಷ್ಯ. ಆ ಥರ ಲಿಫ್ಟ್ ಫ್ಲೈಓವರ್ 5 ಕಡೆ ನಾವು ಅಧ್ಯಕ್ಷರು ಮಾತಾಡಿವಿ. ಈ ಹೋರಾಟ ಮುಗಿಯೋಣ ಅದನ್ನೇ ಮಾಡ್ತೀವಿ ಸರ್. ಬಿಜಾಪುರ ನಗರ ಸುಂದರೀಕರಣ ಆಗಬೇಲಿಕ್ಕೆ ಜಯ ಕರ್ನಾಟಕ ಸಂಘಟನೆ ಖಂಡಿತ ಪಾಲಿರ್ತವೆ ಸರ್. ಎಲ್ಲರೂ ಜಾತಿ ಗೀತಿ ನೋಡಕ್ಕೆ ನಮಗೆ ಜಾತಿ ಇಲ್ಲ, ಕನ್ನಡನೇ ಒಂದು ಜಾತಿ. ನಾವು ಬಿಜಾಪುರ ಅಭಿವೃದ್ಧಿಗೆ, ನೆಲ ಜಲ, ಈ ತಾಯಿಗೆ, ಈ ಭೂಮಿಗೆ ಅನ್ಯಾಯ ಆದ ಕನ್ನಡಕ್ಕೆ ನಾವು ಬರೋರೆ. ಈಗ ಅಧ್ಯಕ್ಷರು ಹೇಳಿದ್ರಲ್ಲ, ನೆಕ್ಸ್ಟ್ನು ಕನ್ನಡ ಬಗ್ಗೆ ನಾವು ಹಾಕೊಂತೀವಿ, ಕನ್ನಡ ಬೋರ್ಡ್ ಬಗ್ಗೆ ಹಾಕೊಂತೀವಿ. ಅದಕ್ಕೆ ಸರ್ ಇದ್ರ ಖಂಡಿತ ಗೆಲ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.